ಆರ್ ನಾಟ್ ಎ ನೇಷನ್, ಯು ಆರ್ ನೆವರ್ ಎ ನೇಷನ್. ಭಾರತೀಯರಿಗೆ ಅನ್ನಿಸ್ತಾ ಇತ್ತು ನಾವು ಒಂದು ರಾಷ್ಟ್ರ ಹೌದೋ ಅಲ್ಲವೋ ಅಂತ. ಭಾರತ ಒಂದು ರಾಷ್ಟ್ರ, ಭಾರತ ಜಗತ್ತಿನ ಪ್ರಥಮ ರಾಷ್ಟ್ರ. ಭಾರತ ನೆನ್ನೆಯೂ ರಾಷ್ಟ್ರವಾಗಿತ್ತು, ಇವತ್ತೂ ರಾಷ್ಟ್ರವಾಗಿದೆ, ಎಂದೆಂದಿಗೂ ಭಾರತ ಒಂದು ರಾಷ್ಟ್ರ. ನನ್ನದೆಲ್ಲವೂ ರಾಷ್ಟ್ರಕ್ಕೆ, ರಾಷ್ಟ್ರ ಇರುವುದರಿಂದ ನನ್ನದು ಅನ್ನೋದು ಏನೂ ಇಲ್ಲ. ಈ ತರ ಬದುಕನ್ನ ನಡೆಸಿದವರು ಪರಮಪೂಜನೀಯ ಗುರೂಜಿಯವರು. ಇವತ್ತು ವಿಜಯ ಏಕಾದಶಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದ ಪರಮ ಪೂಜನೀಯ ಶ್ರೀ ಗುರೂಜಿ, ಅವರ ಹೆಸರು ಮಾಧವ ಸದಾಶಿವ ಗೋಲ್ವಲ್ಕರ್. ಶ್ರೀ ಗುರೂಜಿಯವರ ಜನ್ಮದಿನ. ಹೀಗಾಗಿ ಇವರು ಸಂಘಕ್ಕೆ, ದೇಶಕ್ಕೆ ಏನು ಕೊಡುಗೆಗಳನ್ನು ಕೊಟ್ಟರು, ಆ 3 ವಿಷಯಗಳನ್ನು ಮಾತ್ರ ನಾನಿಲ್ಲಿ ಸಂಕ್ಷಿಪ್ತವಾಗಿ ಮೆಲುಕು ಹಾಕ್ತೀನಿ. ಮೊದಲನೇದಾಗಿ, ಆ ದಿನಗಳಲ್ಲಿ 1940ರ ದಶಕ ರಾಷ್ಟ್ರ ಅಂದರೆ ಏನು ಅನ್ನುವುದರ ಬಗ್ಗೆನೇ ಒಂದು ಗೊಂದಲ ಇತ್ತು. ಭಾರತೀಯರನ್ನು ದಿಕ್ಕು ತಪ್ಪಿಸುವುದರ ಸಲುವಾಗಿಯೇ ಬ್ರಿಟಿಷರು ಪದೇ ಪದೇ ಹೇಳ್ತಾ ಇದ್ದರು, ಯು ಆರ್ ನಾಟ್ ಎ ನೇಷನ್, ಯು ಆರ್ ನೆವರ್ ಎ ನೇಷನ್, ಇಂಡಿಯಾ ಈಸ್ ಎ ಸಬ್ ಕಾಂಟಿನೆಂಟ್. ಹೀಗೆಲ್ಲ ಪದೇ ಪದೇ ಹೇಳಿ 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 ಭಾರತೀಯರಿಗೆ ಅನ್ನಿಸ್ತಾ ಇತ್ತು ನಾವು ಒಂದು ರಾಷ್ಟ್ರ ಹೌದೋ ಅಲ್ಲವೋ ಅಂತ. ಆಗ ಕಾಂಗ್ರೆಸ್ನ ಹಿರಿಯರು ಹೇಳಕ್ಕೆ ಮಾಡಿದ್ರು, ಇಫ್ ವಿ ಆರ್ ನಾಟ್ ಎ ನೇಷನ್, ವಿ ಆರ್ ಎ ನೇಷನ್ ಇನ್ ದಿ ಮೇಕಿಂಗ್. ನಾವೊಂದು ರೂಪುಗೊಳ್ಳುತ್ತಿರುವ ರಾಷ್ಟ್ರ. ಇಂಥ ಸಂದರ್ಭದಲ್ಲಿ ಪರಮಪೂಜನೀಯ ಗುರೂಜಿಯವರು ಒಂದು ವೈಚಾರಿಕ ಸ್ಪಷ್ಟತೆಯನ್ನು ಸಂಘಕ್ಕೆ ಮತ್ತು ದೇಶಕ್ಕೆ ನೀಡಿದರು. ಅವರ ಅತ್ಯಂತ ಸ್ಪಷ್ಟವಾದ ಶಬ್ದಗಳಲ್ಲಿ ಆತ್ಮವಿಶ್ವಾಸದಿಂದ ನಮಗೆಲ್ಲರಿಗೂ ತಿಳಿಸ್ತಾ ಇದ್ದರು, ಭಾರತ ಒಂದು ರಾಷ್ಟ್ರ, ಭಾರತ ಜಗತ್ತಿನ ಪ್ರಥಮ ರಾಷ್ಟ್ರ, ಭಾರತ ನೆನ್ನೆಯೂ ರಾಷ್ಟ್ರವಾಗಿತ್ತು, ಇವತ್ತೂ ರಾಷ್ಟ್ರವಾಗಿದೆ, ಎಂದೆಂದಿಗೂ ಭಾರತ ಒಂದು ರಾಷ್ಟ್ರ. ಉಳಿದ ರಾಷ್ಟ್ರಗಳಿಗಿಂತ ಬೇರೆಯಾಗಿ ಈ ರಾಷ್ಟ್ರವನ್ನು ಗುರುತಿಸುವ ಸಲುವಾಗಿ ಅವರು ಘೋಷಣೆ ಮಾಡಿದರು, ಭಾರತ ಹಿಂದೂ ರಾಷ್ಟ್ರ. ರಾಷ್ಟ್ರೀಯತೆಯ ವ್ಯಾಖ್ಯೆಯನ್ನು ಅವರು ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಸುಂದರವಾಗಿ ತಿಳಿಸ್ಕೊಟ್ರು. ಅವರು ಹೇಳಿದರು, ದೇಶ ಬೇರೆ, ಸರ್ಕಾರ ಬೇರೆ, ರಾಷ್ಟ್ರವೇ ಬೇರೆ. ದೇಶ ಭೌಗೋಳಿಕ ಪರಿಕಲ್ಪನೆ, ಸರ್ಕಾರ ಆಡಳಿತ ವ್ಯವಸ್ಥೆ. ರಾಷ್ಟ್ರ ಯಾವುದು? 3 ವಿಷಯಗಳು ರಾಷ್ಟ್ರ ಅನ್ನುವುದರಲ್ಲಿ ಒಳಗೊಂಡಿದೆ. ಒಂದು, ದೇಶ, ನಿರ್ದಿಷ್ಟವಾದ ಗಡಿಗಳಿಂದ ಗುರುತಿಸಲ್ಪಟ್ಟಿರುವ ಭೂಪ್ರದೇಶ. ಆ ಪ್ರದೇಶದ ಬಗ್ಗೆ ನಮ್ಮ ಸಂಬಂಧ ಭಾವಾತ್ಮಕವಾದ ಸಂಬಂಧ ಇರಬೇಕು. ಆ ದೇಶದ ಬಗ್ಗೆ ಕೃತಜ್ಞತೆ ಇರಬೇಕು. ಆ ದೇಶದ ಬಗ್ಗೆ ಕರ್ತವ್ಯ ಭಾವ ಇರಬೇಕು. ಅದಕ್ಕಾಗಿ ಭಾರತವನ್ನು ನಮ್ಮ ತಾಯಿ ಅಂತ ಈ ದೇಶ ಕರೆದಿದೆ. ಇದನ್ನು ಒತ್ತಿ ಒತ್ತಿ ಹೇಳಿದರು ಗುರೂಜಿಯವರು. ಭಾರತ ಭೂಮಿ ಮಾತ್ರವಲ್ಲ, ಭಾರತ ನಮ್ಮೆಲ್ಲರ ಮಾತೃಭೂಮಿ. ಅದು ಇಂಡಿಯಾ ಅಲ್ಲ, ಅದು ಭಾರತಾಂಬೆ.
ಎರಡನೇದಾಗಿ ಹೇಳಿದ್ರು, ರಾಷ್ಟ್ರ ಅಂತ ಕರಿಬೇಕಾದರೆ ಆ ದೇಶದಲ್ಲಿರುವಂಥ ಜನಗಳು ಆ ದೇಶದ ಜೊತೆ ಎಂಥ ಸಂಬಂಧ ಇಟ್ಕೋಬೇಕು. ಆ ದೇಶದಲ್ಲಿ ವಾಸಿಸುವ ಜನಗಳೆಲ್ಲರೂ ರಾಷ್ಟ್ರೀಯರಾಗಲಾರರು. ಆ ದೇಶದಲ್ಲಿರೋರು ಆ ದೇಶದ ಪ್ರಜೆಗಳು ಮಾತ್ರವಲ್ಲ, ಆ ದೇಶದಲ್ಲಿ ಇರತಕ್ಕಂಥ ನಾಗರಿಕರು ಮಾತ್ರವಲ್ಲ, ಆ ದೇಶದ ಬಗ್ಗೆ ಒಂದು ಕೃತಜ್ಞತೆಯ ಭಾವನೆ ಮತ್ತು ಕರ್ತವ್ಯ ಭಾವನೆ ಇದು ಇರಬೇಕು. ಅದಕ್ಕಾಗಿ ಅವ್ರು ಹೇಳಿದರು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಭಾರತ ನಮ್ಮ ತಾಯಿ, ನಾವು ಭಾರತ ಮಾತೆಯ ಮಕ್ಕಳು. ಇದೆರಡು ವಿಷಯ. ಇನ್ನು ಮೂರನೇ ವಿಷಯ, ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪರಸ್ಪರ ಸಾಮರಸ್ಯದಿಂದ ಸಹಕಾರದಿಂದ ಒಂದು ಕುಟುಂಬದಂತೆ ಬಾಳುವಂತೆ ಆಗಬೇಕು. ಅದಕ್ಕಾಗಿ ನಮ್ಮೆಲ್ಲರ ಸಂಸ್ಕೃತಿ ಸಮಾನವಾಗಿರಬೇಕು. ನಮ್ಮ ಪೂರ್ವಜರು, ಆ ಪೂರ್ವಜರೆಲ್ಲರ ಬಗ್ಗೆ ಸಮಾನವಾದಂಥ ಶ್ರದ್ಧೆ, ಅವರು ಹಾಕಿಕೊಟ್ಟಿರುವ ಜೀವನ ವಿಧಾನ, ಅದರಲ್ಲಿ ನಮ್ಮ ನಂಬಿಕೆ, ಅವರು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಈ ದೇಶದ ಕುರಿತಾಗಿ ಕರ್ತವ್ಯ ಮತ್ತು ವಿಶ್ವದ ಜೊತೆ ನಮ್ಮ ಸಂಬಂಧ, ಸೃಷ್ಟಿಯ ಜೊತೆ ಸಂಬಂಧ, ಇದೆಲ್ಲವನ್ನು ನಾವು ಸಂಸ್ಕೃತಿ ಅಂತ ಹೇಳ್ತೀವಿ. ಒಂದು ರಾಷ್ಟ್ರ ಆಗಬೇಕಾದ್ರೆ ನಿರ್ದಿಷ್ಟವಾದ ಗಡಿಗಳಿಂದ ಗುರುತಿಸಲ್ಪಟ್ಟಿರುವ ದೇಶ ಯಾವುದನ್ನು ನಾವು ತಾಯಿ ಅಂತ ಕರಿತೀವೋ. ಎರಡನೇದಾಗಿ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನಗಳು ಆ ದೇಶದ ಪ್ರಜೆಗಳು, ನಾಗರಿಕರು ಮಾತ್ರವಲ್ಲ, ಆ ದೇಶ ನಮ್ಮ ತಾಯಿ, ನಾವೆಲ್ಲರೂ ಮಾತೃಭೂಮಿಯ ಮಕ್ಕಳು. ಮೂರನೇದಾಗಿ ನಮ್ಮೆಲ್ಲರದು ಸಮಾನವಾದ ಸಂಸ್ಕೃತಿ. ಇದು ಮೂರೂ ಸೇರಿ ಒಂದು ರಾಷ್ಟ್ರವಾಗುತ್ತೆ. ಇವತ್ತು ನಾವು ನೋಡ್ತೀವಿ, ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದಂಥ ಗುರೂಜಿಯವರು ಪ್ರತಿಪಾದನೆ ಮಾಡಿದಂಥ ಈ ರಾಷ್ಟ್ರೀಯತೆ, ರಾಷ್ಟ್ರದ ಕಲ್ಪನೆ ಸ್ವೀಕಾರ್ಯತೆ ಬರ್ತಾ ಇದೆ. ಅದಕ್ಕೆ ಇದನ್ನೇ ಲಾಲಕೃಷ್ಣ ಅಡ್ವಾಣಿಯವರು ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ ಹೇಳಿದ್ದು. ಇವತ್ತು ನಮ್ಮ ದೇಶ ಒಟ್ಟಾಗಿ ಒಂದಾಗಿ ಬದುಕ್ತಾ ಇದ್ದರೆ, ಹೀಗೆ ನಮ್ಮ ಬದುಕನ್ನು ಮುಂದುವರಿಸಬೇಕು ಅನ್ನೋದಾದರೆ ಈ ರಾಷ್ಟ್ರೀಯತೆಯನ್ನು ನಾವು ಮರೆಯಬಾರದು. ಬಹಳ ಒಳ್ಳೆಯ ಉದಾಹರಣೆ ಅಂದರೆ, ನಮ್ಮ ಪೂರ್ವಜ ರಾಮ, ಅವನು ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಟ್ಟ, ಸಂಸ್ಕೃತಿಯನ್ನು ಕಲಿಸಿಕೊಟ್ಟವನು. ಅವನನ್ನು ವಾಲ್ಮೀಕಿ ಮಹರ್ಷಿಗಳು ಮರ್ಯಾದಾ ಪುರುಷೋತ್ತಮ ಅಂತ ಕರೆದರು. ಸಹಜವಾಗಿ ರಾಮನನ್ನು ಈ ದೇಶ ತನ್ನ ಪೂರ್ವಜ ಮರ್ಯಾದಾ ಪುರುಷೋತ್ತಮ ಅಂತ ಸ್ವೀಕಾರ ಮಾಡಿದೆ. ರಾಮ ರಾಷ್ಟ್ರ ಪುರುಷ. ಹೀಗಾಗಿ ಅಯೋಧ್ಯೆ ಒಳಗೆ ನಿರ್ಮಾಣ ಆದಂಥ ರಾಮ ಮಂದಿರದ ಈ ನಿರ್ಮಾಣ ಕಾರ್ಯದಲ್ಲಿ ಸಂಪೂರ್ಣ ಭಾರತ ತನ್ನನ್ನು ತೊಡಗಿಸಿಕೊಂಡಿದ್ದು ಇದೊಂದು ಬಹಳ ದೊಡ್ಡ ವಿಸ್ಮಯ ಜಗತ್ತಿಗೇನೆ. ಇಡೀ ದೇಶದ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಪಂಥ, ಎಲ್ಲ ಪ್ರದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಸೇರಿ ಮಂದಿರವನ್ನು ಕಟ್ಟಿದ್ದರು. ಇದು ರಾಷ್ಟ್ರ ಮಂದಿರವಾಯಿತು. ಹೀಗೆ ರಾಷ್ಟ್ರೀಯತೆಯ ವ್ಯಾಖ್ಯೆಯನ್ನು, ರಾಷ್ಟ್ರದ ವಿವರಣೆಯನ್ನು ಸಮರ್ಥವಾಗಿ ಮಾಡಿಕೊಟ್ಟವರು ಪರಂಪೂಜನೀಯ ಗುರೂಜಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವರು ಕಟ್ಟಿದ್ರು. ಯಾಕೆ ಕಟ್ಟಿದ್ರು? ಒಂದು ಸಂಸ್ಥೆಯಾಗಿ ಇದು ದೇಶದಲ್ಲಿ ದೊಡ್ಡದಾಗಿ ಬೆಳಿಬೇಕು, ಉಳಿದೆಲ್ಲ ಸಂಸ್ಥೆಗಳ ಮಿಗಿಲಾಗಿ ಇರಬೇಕು, ಎಲ್ಲಕ್ಕಿಂತ ದೊಡ್ಡದಾಗಬೇಕು, ಅದರ ನಾಯಕ ನಾನಾಗಬೇಕು ಅನ್ನತಕ್ಕಂಥ ಒಂದು ಅಭಿನಿವೇಶ, ಆಸೆ, ಆಕಾಂಕ್ಷೆ ಅವರಲ್ಲಿ ಎಳ್ಳಷ್ಟು ಇರಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಪೂರ್ಣ ದೇಶವನ್ನು ಒಂದುಗೂಡಿಸುವ ಸಂಘಟನಾತ್ಮಕವಾದ ಒಂದು ಆಂದೋಲನವಾಗಿ ನಿಲ್ಲಬೇಕು. ಸಂಸ್ಥೆಯ ರೂಪ ಅದಕ್ಕೆ ಇರಬಾರದು. ಅದು ಬೆಳೆದಂತೆ ಸಂಪೂರ್ಣ ಭಾರತವೇ ಸಂಘಟಿತವಾಗಿದೆಯಾ, ಹಿಂದೂ ಸಮಾಜ ಸಂಘಟಿತವಾಗಿದೆಯಾ, ಇದನ್ನು ಎಲ್ಲರೂ ಅನುಭವಿಸುವಂತೆ ಆಗಬೇಕು.
ಅದಕ್ಕಾಗಿ ಸಂಘದಲ್ಲಿ ಅವರು ವ್ಯಕ್ತಿ ಪೂಜೆಯ ಅನಿಷ್ಟ ಪದ್ಧತಿಯನ್ನು ತರಲಿಲ್ಲ. ಎಲ್ಲೆಲ್ಲಿ ವ್ಯಕ್ತಿ ಪೂಜೆಯ ಅನಿಷ್ಟ ಪದ್ಧತಿ ಇರುತ್ತೋ ಅಲ್ಲಲ್ಲಿ ಆ ವ್ಯಕ್ತಿ ಸರ್ವಾಧಿಕಾರಿ ಆಗ್ತಾನೆ, ತಾನು ದಾರಿ ತಪ್ಪುವುದರ ಜೊತೆಗೆ ದೇಶವನ್ನು ದಾರಿ ತಪ್ಪಿಸ್ತಾನೆ. ಅವನನ್ನು ದೇಶ ಸ್ವೀಕಾರ ಮಾಡೋದಿಲ್ಲ. ಬದಲಾಗಿ ಆ ವ್ಯಕ್ತಿಯಲ್ಲಿ ಏನಿರಬೇಕು ಅಂತ ಹೇಳಿದರೆ, ನಾನು ಅನಿವಾರ್ಯವಲ್ಲ, ನನಗೆ ನನ್ನ ದೇಶ ಅನಿವಾರ್ಯ. ಆ ದೇಶ ಇಲ್ಲದಿದ್ದರೆ, ಆ ಸಮಾಜ ಇಲ್ಲದಿದ್ದರೆ ನನಗೊಂದು ಅಸ್ತಿತ್ವವೂ ಇಲ್ಲ. ಹೀಗಾಗಿ ನಾನು ದೇಶಕ್ಕೆ, ಸಂಘಟನೆಗೆ ಅನಿವಾರ್ಯ ಅಲ್ಲ, ಆದರೆ ನನ್ನ ಉಳಿವಿಗಾಗಿ, ನನ್ನ ವಿಕಾಸಕ್ಕಾಗಿ ಈ ಸಂಘಟನೆ ಅನಿವಾರ್ಯ, ಈ ದೇಶ ಅನಿವಾರ್ಯ ಅನ್ನತಕ್ಕಂಥ ಭಾವನೆಯನ್ನು ಲಕ್ಷಾಂತರ ಸ್ವಯಂ ಸೇವಕರಲ್ಲಿ ತುಂಬುವುದರ ಕಾರ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಗುರೂಜಿಯವರ ನೇತೃತ್ವದಿಂದ ನಡೀತು. ಅದನ್ನು ಹೀಗೆ ಹೇಳಬಹುದು, ಅವರ ಜೀವನವೇ ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ನ ಮಮ. ನನ್ನದೆಲ್ಲವೂ ರಾಷ್ಟ್ರಕ್ಕೆ, ರಾಷ್ಟ್ರ ಇರುವುದರಿಂದ ನಾನು, ನನ್ನದು ಅನ್ನೋದು ಏನೂ ಇಲ್ಲ. ಈ ಥರ ಬದುಕನ್ನು ನಡೆಸಿದವರು ಪರಮಪೂಜನೀಯ ಗುರೂಜಿಯವರು. ಹೀಗಾಗಿ ಇವತ್ತು ಜಗತ್ತು ವಿಸ್ಮಯದಿಂದ ನೋಡುವಂತಹ ಸಂಘಟನೆಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೆಳೆದಿದೆ. ಸಂಘಟನೆಯೊಳಗೆ ವ್ಯಕ್ತಿ ಪೂಜೆ ಇಲ್ಲ, ಸಂಘಟನೆಯಲ್ಲಿ ಇರೋದೇ ರಾಷ್ಟ್ರ ಪೂಜೆ. ಹೀಗಾಗಿ ಸಂಘದ ಸ್ವೀಕಾರ್ಯತೆಯು ದಿನೇ ದಿನೇ ಬೆಳೀತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಎರಡು ಕೊಡುಗೆಗಳನ್ನು ಪರಮಪೂಜನೀಯ ಗುರೂಜಿಯವರು ಸಂಘಕ್ಕೆ, ದೇಶಕ್ಕೆ ಏನು ಕೊಟ್ಟರು, ಅವರ ಜನ್ಮದಿನದ ಶುಭ ಸಂದರ್ಭದಲ್ಲಿ ಅವುಗಳನ್ನು ಸ್ಮರಣೆ ಮಾಡಿಕೊಂಡು ಅವ್ರಿಗೊಂದು ಕೃತಜ್ಞತೆಯ ನುಡಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅವರಿಗೆ ನಾವೆಲ್ಲರೂ ಮಾತು ಕೊಡಬೇಕು. ನೀವು ನಮಗೆ ಕೊಟ್ಟ ಈ ವಾರಸಿಕೆಯನ್ನು ನಾವು ಜತನದಿಂದ ಕಾಪಾಡಿಕೊಂಡು ಬರ್ತೀವಿ. ಮುಂದಿನ ಪೀಳಿಗೆಗೂ ಸಹ ಇದನ್ನು ನಾವು ತಲುಪಿಸ್ತೀವಿ. ಭಾರತ್ ಮಾತಾ ಕಿ ಜೈ.